ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ 6 ಗಂಟೆ ಆಯಿತು. ನಾನು ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಹಾಗೆ ಸುತ್ತಾಡಿಕೊಂಡು ಬರೋಣ ಅಂತ ಹೇಳಿ ಬಂದೆ. ನೋಡಿ ಈ ಕಡೆ ಬಂದಿದ್ದೀನಿ. ಈ ಕಡೆ ಎಲ್ಲ ಪಾರ್ಕು ಎಲ್ಲ ಇದೆ. ಹೀಗೆ ನೋಡ್ತಾ ವಿಡಿಯೋ ಮಾಡ್ಕೋತಾ ಈ ಕಡೆ ಪಾರ್ಕ್ ಹತ್ರ ಬಂದಿದ್ದೀನಿ. ನೋಡಿ ಎಲ್ಲ ಬಸ್ಸು ಓಡಾಟ, ಎಲ್ಲ ಕಾರು ಓಡಾಟ ಎಲ್ಲ ನೋಡ್ತಾ, ಹಾಗೆಯೇ ಮರಗಳನ್ನೆಲ್ಲ ನೋಡ್ತಾ ನೇಚರ್ ಜೊತೆ ಮಾತಾಡ್ತಾ ಬಂದೆ. ನೋಡಿ ಈಗ ನೋಡಿ ಪಾರ್ಕ್ ಹತ್ರ ಇದ್ದೀನಿ. ಪಾರ್ಕ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ತುಂಬ ಅಂದರೆ ತುಂಬಾ ಮುಖ್ಯ. ಈಗ ನೋಡಿ ಬೆಳಿಗ್ಗೆ 10:30 ಆಯಿತು. ಎಲ್ಲರೂ ಹೋದರು. ನಾಷ್ಟ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋದರು. ಮಕ್ಕಳು ಕೂಡ ಟ್ಯೂಷನಿಗೆ ಹೋಗಿದ್ದಾರೆ. ಈಗ ನೋಡಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಸ್ವಲ್ಪ ಅನ್ನಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ಕಡೆ ಬೇಳೆಗೆ ನೀರಿಟ್ಟಿದ್ದೀನಿ, ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಫ್ಲವರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಾಗೆ ಮೆಣಸಿನ್ಕಾಯಿ, ತೆಂಗಿನ ತುರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಅನ್ನಕ್ಕೆ ಅಕ್ಕಿ ತೊಳಿತಾ ಇದ್ದೀನಿ. ನೋಡಿ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ರೂ ಕೂಡ ಅದನ್ನು ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಏನೇ ತಪ್ಪಿದ್ರೂ ಕ್ಷಮಿಸಿ. ನನಗೆ ಅಷ್ಟು ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಈಗೀಗ ನಾನು ಶುರು ಮಾಡಿದ್ದೀನಿ ಚಾನಲನ್ನು. ಏನೇ ತಪ್ಪಿದ್ರೂ ಕ್ಷಮಿಸಿ. ಹಾಗೆ ಕಮೆಂಟ್ ಮೂಲಕ ನನ್ನ ತಪ್ಪನ್ನು ನೀವು ತಿಳಿಸಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಸರಿಪಡಿಸಲು ಪ್ರಯತ್ನ ಪಡ್ತೀನಿ. ಈಗ ನೋಡಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಆ ಕಡೆ ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಫ್ಲವರನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ, ಟೊಮೆಟೊ ಎಲ್ಲ ಕಟ್ ಮಾಡ್ಕೋಬೇಕು. ಆಮೇಲೆ ಮಸಾಲೆ ಎಲ್ಲ ರುಬ್ಕೋಬೇಕು. ಈಗ ಬಿಸಿನೀರು ಕಾದಿದೆ, ಬೇಳೆ ತೊಳ್ಕೊಂಡು ಹಾಕ್ಕೋಬೇಕು. ಈಗ ನೋಡಿ ಬೇಳೆ ತೊಳ್ಕೊಂಡು ಹಾಕೋತಾ ಇದ್ದೀನಿ ಬಿಸಿನೀರಲ್ಲಿ. ಅರ್ಧ ಬೇಳೆ ಬೆಂದ ಮೇಲೆ ಆಮೇಲೆ ಫ್ಲವರು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೋಬೇಕು. ಈಗ ಬೇಳೆ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೋತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಈಗ ನೋಡಿ ಬೇಳೆ ಎಲ್ಲ ಹಾಕಿ ಆಯಿತು. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನೀವು ತಿಳಿಸಿ. ಯಾರೇ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಬೆಳಿಬಹುದು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಬೆಳೆಯೋದು ಸಾಧ್ಯವಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಂಥ ಯೂಟ್ಯೂಬರ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಯೂಟ್ಯೂಬ್ ಅಂದರೆ ನಮ್ಮ ಒಬ್ಬರಿಂದ ಮುಂದೆ ಬರಲು ಸಾಧ್ಯವಿಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿ ಎಲ್ಲ ಒಳ್ಳೆ ಕಂಟೆಂಟ್ ಹಾಕಿದರೂ ಕೂಡ ಕೆಲವೊಂದು ಸಲ ಜನ ನೋಡಲಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅದರಲ್ಲಿ ನಾವು ಬೆಳೆಯೋದಕ್ಕಂತೂ ಸಾಧ್ಯನೇ ಇಲ್ಲ.
ನೀವು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ನಿಮ್ಮ ಲೈಕು ಕಮೆಂಟು ಎಲ್ಲ ಬಂದ್ರೇ ನಾವು ಯೂಟ್ಯೂಬಲ್ಲಿ ಬೆಳೆಯೋದು. ನೀವಿದ್ದರೆ ನಾವು, ಇಲ್ಲ ಅಂದರೆ ನಾವಿಲ್ಲ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಒಬ್ಬರಿಂದ ಒಬ್ಬರು ಸಪೋರ್ಟ್ ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ಬೆಳೆಯಲು ಸಾಧ್ಯ. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಬೆಳೆಯಲು ಸಾಧ್ಯ ಅಂತೂ ಇಲ್ಲ. ದಯವಿಟ್ಟು ಮಾತಿನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಈಗ ಎಲ್ಲರೂ ಯೂಟ್ಯೂಬ್ ಮಾಡೋರೇ ಆಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಯೂಟ್ಯೂಬ್ ಇದ್ದೇ ಇರ್ತಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಟೈಲೆಂಟ್ ಇದ್ದವರು ಮುಂದೆ ಹೋಗ್ತಾರೆ. ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳು ಟೈಲೆಂಟ್ ಇಲ್ಲದೆ ಇದ್ದವರು ಹಾಗೆ ಹಿಂದೆಯೇ ಇರ್ತಾರೆ. ಏನು ಮಾಡೋದು, ನಮ್ಮದು ಕೂಡ ಅಷ್ಟು ಎಜುಕೇಷನ್ನು ಕೂಡ ಆಗಿಲ್ಲ, ಅಷ್ಟು ಒಳ್ಳೆ ಕಂಟೆಂಟ್ ಕೂಡ ನಮಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ. ಏನಾದರೂ ಮುಂದೆ ನಿಮ್ಮ ಸಪೋರ್ಟ್ ಇದ್ದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ಇದ್ದರೆ ನಾವು ಕೂಡ ಸುಧಾರಿಸ್ಕೊಂಡು ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ನಮಗೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ, ಏನಾದರೂ ಇದರಲ್ಲಿ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ನನಗೆ ಸಾಧ್ಯ ಆದಷ್ಟು ನಾನು ಮಾಡ್ತಾಯಿದ್ದೀನಿ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಮುಂದೆ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನೋಡಿ, ಈಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಆಗ್ತಾಯಿದೆ. ಈ ಕಡೆ ಬೇಳೆ ಕುದೀತಾ ಇದೆ, ಈ ಕಡೆ ಮಸಾಲೆ ರುಬ್ಕೋತಾ ಇದ್ದೀನಿ. ಈಗ ಬೇಳೆ ಅರ್ಧ ಬೆಂದ ಮೇಲೆ ಆಮೇಲೆ ಫ್ಲವರು ಎಲ್ಲ ಹಾಕಬೇಕು. ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಮತ್ತು ಫ್ಲವರ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಬೇಳೆ ಮತ್ತು ಫ್ಲವರ್ ಹಾಕಿ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ. ಇವತ್ತು ಶನಿವಾರದ ಬ್ಲಾಗ್ ಇದು. ಈಗ ನೋಡಿ, ಬೇಳೆ ಬೆಂದ ಮೇಲೆ ಫ್ಲವರು, ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೋಬೇಕು. ಅಂದರೆ ಕರೆಕ್ಟಾಗಿ ಬೇಯುತ್ತೆ. ಇಲ್ಲ ಮೊದಲೇ ಹಾಕಿದರೆ ಫ್ಲವರು ಎಲ್ಲ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಅರ್ಧ ಬೇಳೆ ಬೆಂದ ಮೇಲೆ ಫ್ಲವರ್ ಹಾಕ್ಕೋಬೇಕು. ಅಲ್ಲಿ ತನಕ ಫ್ಲವರ್ ಹಾಕಬಾರ್ದು. ಈಗ ನೋಡಿ, ಮಸಾಲೆ ರುಬ್ಕೊಂಡು ಆಯಿತು. ಈಗ ಅನ್ನ ಕುದೀತಾ ಇದೆ ನೋಡಿ. ಈ ಕಡೆ ಅನ್ನನೂ ಆಗುತ್ತೆ, ಈ ಕಡೆ ಸಾಂಬಾರು ಆಗುತ್ತೆ, ಎರಡೂ ಆಗುತ್ತೆ ಒಟ್ಟಿಗೆ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ಆಯಿತು ನೋಡಿ ಕೆಲಸ. ಅಷ್ಟರಲ್ಲಿ ಮಕ್ಕಳು ಬರ್ತಾರೆ ಸ್ಕೂಲಿಂದ, ಟ್ಯೂಷನಿಂದ. ಅಲ್ಲಿಗೆ ಕೆಲಸ ಮುಗಿಯುತ್ತೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸಂಜೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ನೋಡಿ. ಈಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಎಲ್ಲ ಒಟ್ಟಿಗೆ ಕೆಲಸ ಮುಗಿದು ಬಿಡುತ್ತೆ ಒಂದೊಂದಾಗಿ ಮಾಡಿಕೊಂಡ್ರೆ. ನಾವು ಎಷ್ಟು ಬುದ್ಧಿವಂತಿಕೆಯಿಂದ ಬೇಗ ಬೇಗ ಮಾಡ್ತೀವಿ, ಅಷ್ಟು ಅಡುಗೆ ಮನೆ ಕೆಲಸ ಬೇಗ ಆಗಿಬಿಡುತ್ತೆ. ನಮ್ಮ ಬುದ್ಧಿಯನ್ನು ನಾವು ಉಪಯೋಗಿಸ್ಕೊಂಡು ಅಷ್ಟೇ ಟೈಮಲ್ಲಿ ಎಲ್ಲನೂ ಮುಗಿಸ್ಕೊಂಡ್ಬಿಡಬೇಕು. ಈ ಕಡೆ ಗ್ಯಾಸಲ್ಲಿ ಅಡುಗೆನೂ ಆಗ್ತಾ ಇರುತ್ತೆ, ಈ ಕಡೆ ಕ್ಲೀನಿಂಗು ಆಗ್ತಾ ಇರುತ್ತೆ. ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ. ಒಂದೊಂದೇ ಮಾಡ್ಕೋತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲೇ ನಾವು ಎಷ್ಟು ಟೈಮನ್ನು ಸೇವ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಮತ್ತು ಬೇರೆ ಕೆಲಸಗಳು ಆಗುತ್ತೆ ಟೈಮ್ ಬೇಗ ಬೇಗ ನಾವು ಮಾಡಿಕೊಂಡ್ರೆ. ಇದು ಯಾಕಂದರೆ ನಾವೆಲ್ಲ ಮೊದಲು ಸ್ಟಿಚ್ಚಿಂಗ್ ಮಾಡಬೇಕಂತ ಹೇಳಿ ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ಮುಗಿಸಿ ನನಗೆ ಅದೇ ರೂಢಿಯಾಗಿಬಿಟ್ಟಿದೆ. ಹೀಗಾಗಿ ಎಲ್ಲ ಕೆಲಸನೂ ಪಟ ಪಟ ಅಂತ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇಲ್ಲ ಅಂದರೆ ನಮಗೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಹೀಗಾಗಿ ಅದೇ ರೂಢಿಯಾಗಿಬಿಟ್ಟಿದೆ ನನಗೆ. ಬೇಗ ಬೇಗ ಮಾಡಿಕೊಂಡು ಇಲ್ಲೂ ಅದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಎಲ್ಲ ಪಾತ್ರೆ ತೊಳೆದು ಮುಗಿಸ್ಕೊಂಡು ಆಮೇಲೆ ಈ ಕಡೆ ಬೇಳೆನೂ ಬೇಯುತ್ತೆ. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಬಿಟ್ರೆ ಆಯಿತು ನೋಡಿ. ಅಡುಗೆ ಕೆಲಸ ಮುಗಿದು ಬಿಡುತ್ತೆ ಅಷ್ಟು. ಈಗ ನೋಡಿ, ಪಾತ್ರೆ ಎಲ್ಲ ತೊಳೆದಾಯಿತು ನೋಡಿ. ಈಗ ನೋಡ್ತೀನಿ ಈ ಕಡೆ ಬೇಳೆ ಬೆಂದಿದೆ ಏನು ನೋಡ್ಕೊತೀನಿ. ನೋಡಿಕೊಂಡು ಫ್ಲವರ್ ಹಾಕ್ಕೋತೀನಿ. ಈ ಕಡೆ ಅನ್ನ ಅಂತೂ
ಈಗ ಆಗ್ತಾಯಿದೆ. ಈಗ ಸಣ್ಣ ಉರಿಲಿ ಬೇರೆ ಗ್ಯಾಸಿಗೆ ಇಡ್ತೀನಿ ಅನ್ನನ. ಇದು ಉರಿ ದೊಡ್ಡದಿದೆ, ಇದು ಸೀದು ಹೋಗಿಬಿಡುತ್ತೆ ಅನ್ನ. ಅದಕ್ಕೆ ಆ ಕಡೆ ಗ್ಯಾಸಲ್ಲಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಈಗ ಬೇಳೆ ಇನ್ನೂ ಸ್ವಲ್ಪ ಬೆಂದಿಲ್ಲ. ಈಗ ಬೇಯಿತು ನೋಡಿ ಬೇಳೆ. ಈಗ ಹಾಕೋತಾ ಇದ್ದೀನಿ ನೋಡಿ. ಫ್ಲವರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅದರಲ್ಲಿ ಬಿಸಿನೀರಲ್ಲಿ ಉಪ್ಪು ಮತ್ತು ಇದು ಬಿಸಿನೀರು ಹಾಕಿ ಇಟ್ಟಿದ್ದೆ. ಈಗ ಎಲ್ಲ ತೆಗೆದು ಮತ್ತು ಇನ್ನೊಮ್ಮೆ ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಫ್ಲವರ್ ಹಾಕೋತೀನಿ. ಫ್ಲವರ್ ಎಲ್ಲ ಚೆನ್ನಾಗೇ ಇದೆ, ಸ್ವಲ್ಪನೂ ಹುಳುಕಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಫ್ಲವರು. ಆದರೂ ಕೂಡ ಒಂದೊಂದು ಸಲ ಹೇಳೋಕ್ಕಾಗಲ್ಲ, ಫ್ಲವರಲ್ಲಿ ಹುಳ ಇದ್ದೇ ಇರುತ್ತೆ ಅಂತ ಹೇಳಿ ಎಲ್ಲ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ 10 ನಿಮಿಷ ಅಂದರೆ ಬೆಂದು ಬಿಡುತ್ತೆ. ಅಷ್ಟರಲ್ಲಿ ಮಸಾಲೆ ಹಾಕ್ಕೊಂಡು, ಈಗ ನೋಡಿ ಎಲ್ಲ ಬೆಂದಾಯಿತು. ಮಸಾಲೆ ಎಲ್ಲ ಹಾಕ್ಕೊಂಡೆ, ಎಲ್ಲ ಕುದೀತಾ ಇದೆ ನೋಡಿ. ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸಾರು ರೆಡಿ ಆಯಿತು ನೋಡಿ. ರುಚಿ ರುಚಿಯಾದ ಬೇಳೆ ಮತ್ತು ಫ್ಲವರು ಎಲ್ಲ ಹಾಕಿ ಮಾಡಿದ ಸಾರು ಘಮ ಘಮ ಅಂತ ಇದೆ ನೋಡಿ. ಈಗ ಎಲ್ಲ ರೆಡಿ ಆಯಿತು. ಈ ಕಡೆ ಅನ್ನನೂ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.